ಬೆಂಬಲ ಬೆಲೆ ಕೊಡದ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ರೈತರಿಗೆ ಫಸಲು ಬೆಳೆಯಲು ನೀರು ಕೊಡದ ಕಾಂಗ್ರೆಸ್ ಸರ್ಕಾರಕ್ಕೆ, ಮೆಕ್ಕೆಜೋಳ ಬೆಲೆಗೆ ಬೆಂಬಲ ಬೆಲೆ ಕೊಡದ ಕಾಂಗ್ರೆಸ್ ಸರ್ಕಾರಕ್ಕೆ, ಹಾಲಿನ ಪ್ರೋತ್ಸಾಹಧನ ಕೊಡದ ಕಾಂಗ್ರೆಸ್ ಸರ್ಕಾರಕ್ಕೆ, ಹೈನುಗಾರಿಕೆ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಹಾಲು ಉತ್ಪಾದಕರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಹಾಲು ಉತ್ಪಾದಕರ ಪ್ರೋತ್ಸಾಹಧನ ಬಿಡುಗಡೆ ಮಾಡದ ಕಾಂಗ್ರೆಸ್ ಸರ್ಕಾರಕ್ಕೆ, ಕೃಷ್ಣಾನ್ನ ತಿನ್ಕೊಂಡು ನಾಟಿ ಕೋಳಿ ತಿನ್ಕೊಂಡು ರಾಜ್ಯ ಸರ್ಕಾರ ಇವತ್ತು ಅಭಿವೃದ್ಧಿ ಕೆಲಸಗಳನ್ನ ಮರೆತು ಇವತ್ತು ಕೋಲಾರ ಕೃಷಿಗೆ ಹೆಸರುವಾಸಿಯಾಗಿರೋದು ಇಡೀ ಕರ್ನಾಟಕ ಇವತ್ತು ನೋಡ್ತಾ ಇದೆ. ಇವತ್ತು ಇವರು ಅಭಿವೃದ್ಧಿನ ಮರೆತು ನಾಟಿ ಕೋಳಿ ತಿನ್ಕೊಂಡು ಡಿನ್ನರ್ ಮಾಡಿಕೊಂಡು ರೈತರಿಗೆ ಕಣ್ಣಲ್ಲಿ ರಕ್ತ ತರಿಸ್ತಾ ಇದ್ದಾರೆ. ಇವತ್ತೇನು ಪ್ರೋತ್ಸಾಹಧನ ನಾವು 5 ರೂಪಾಯಿ ಕೊಡ್ತಾ ಇದ್ರೆ ಯಡಿಯೂರಪ್ಪನವರಿದ್ದಾಗ ಅದನ್ನ 7 ರೂಪಾಯಿ ಮಾಡ್ತೀವಿ ಅಂತ ಪ್ರಳಯ ಕಲೆ ಅವರು ಹೇಳಿದ್ರು ಕಾಂಗ್ರೆಸ್. 2.5 ವರ್ಷ ಆಯ್ತು, ಇವತ್ತರೆಗೂ 1 ರೂಪಾಯಿ ಇದೆ. ಆ 5 ರೂಪಾಯಿ ಕೂಡ ಸರಿಗ ರೈತರ ಖಾತೆಗೆ ಆಗ್ತಾ ಇಲ್ಲ. ಅದೇ ಕೇಂದ್ರ ಸರ್ಕಾರ ಅಂತ ಬರೋದು ಕೃಷಿ ಸನ್ಮಾನ ಹಾಕೋದು, ಕಿಸಾನ್ ಸನ್ಮಾನ ಹಾಕೋದು ಕರೆಕ್ಟ್ ಆಗಿ ಯಥೇಚ್ಛವಾಗಿ ತಿಂಗಳು ಬರ್ತಾ ಇದೆ. ಇವತ್ತು ಕೋಲಾರದಲ್ಲಿ ಎಲ್ಲಾ ರೈತರು ಕಣ್ಣೀರಾಗ್ತಾ ಇದ್ದಾರೆ. ಟೊಮೊಟೊಗೆ ಬೆಂಬಲ ಬೆಲೆ ಇಲ್ಲ, ರಾಗಿಗೆ ಖರೀದಿ ಕೇಂದ್ರ ತೆರೆದಿಲ್ಲ ಅಂದ್ಬಿಟ್ಟು. ಆ ಕಾರಣಕ್ಕೆ ಇವತ್ತು ಏನು ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ನಮಗೆ ಕರೆ ಕೊಟ್ಟಿದ್ರು. ಆ ಕಾರಣಕ್ಕೆ ನಾವು ಇವತ್ತು ಎಲ್ಲಾ ತಾಲೂಕುಗಳಲ್ಲಿ ಹೋರಾಟ ಮಾಡಿ ಇವತ್ತು ಜಿಲ್ಲಾ ವತಿಯಿಂದ ನಾವು ಹೋರಾಟ ಮಾಡಿ ಏನು ರೈತರಿಗೆ ಬೆಂಬಲ ಬೆಲೆ ಮತ್ತೆ ಖರೀದಿ ಕೇಂದ್ರಗಳನ್ನ ಓಪನ್ ಮಾಡಬೇಕಂದ್ಬಿಟ್ಟು ನಾವು ಹೋರಾಟ ನಡೆಸಿದ್ವಿ. ಹೋರಾಟಕ್ಕೆ ನಮ್ಮ ರಾಜ್ಯ ಎಂಎಲ್ಸಿಗಳು ಹಿರಿಯರು ಆದಂತ ಅಶ್ವಥ್ ನಾರಾಯಣ್ ಜಿ ಬಂದಿದ್ದಾರೆ. ಅದೇ ರೀತಿ ಮಾಜಿ ಸಂಸದರಾದಂತ ಮುನ್ಸಾಮಣ್ಣವರು ಬಂದಿದ್ದಾರೆ. ಅದೇ ರೀತಿ ಮೊನ್ನೆ ಮಾಜಿ ಸಚಿವರಾದಂತಹ ವರ್ತೂರ್ ಪ್ರಕಾಶ್ ಅವರು, ಗುಜ್ಜು ಶ್ರೀನಿವಾಸ್ ಅವರು, ಸುಂದರ್ ಅವರು, ಜಿಲ್ಲಾ ಪದಾಧಿಕಾರಿಗಳು, ನಮ್ಮ ಎಸ್ ಪಿ ಮಣಿರತ್ನಪ್ಪನವರು, ಎಲ್ಲ ರೈತ ಮೋರ್ಚಾ ಆನಂದ್ ಗೌಡರು, ಎಲ್ಲ ನಮ್ಮ ಕೋಲಾರ ಜಿಲ್ಲೆಯ ಮೋರ್ಚಾ ಅಧ್ಯಕ್ಷರುಗಳು, ಮೋರ್ಚಾ ಪದಾಧಿಕಾರಿಗಳೆಲ್ಲ ಬಂದಿದ್ದಾರೆ. ಅವರ ಸಮ್ಮುಖದಲ್ಲಿ ಇವತ್ತು ನಾವು ಏನು ಕೃಷಿ ಇಲಾಖೆಗೆ, ತೋಟಗಾರಿಕಾ ಇಲಾಖೆಗೆ ನಾವು ಈ ಒಂದು ಮನವಿ ಕೊಡ್ತಾ ಇದ್ರಿ. ಈ ಮನವಿನ ಮನಗಂಡು ತಾವು ಇದನ್ನ ದಯವಿಟ್ಟು ಕೋಲಾರ ಜಿಲ್ಲಾ ಬಿಜೆಪಿ ವತಿಯಿಂದ ನಾವು ಆಗ್ರಹಿಸ್ತಾ ಇದ್ದೀರಿ. ಹಾಲಿನ ಪ್ರೋತ್ಸಾಹಧನ ಬಿಡುಗಡೆ ಮಾಡದ ಕಾಂಗ್ರೆಸ್ ಸರ್ಕಾರಕ್ಕೆ, ಹಾಲಿನ ಪ್ರೋತ್ಸಾಹಧನ ಬಿಡುಗಡೆ ಮಾಡದ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತರ 4,000 ರೂಪಾಯಿ ಕಡಿತ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತರ 4,000 ರೂಪಾಯಿ ಕಡಿತ ಮಾಡಿದ ಸಿದ್ದರಾಮಯ್ಯ ಸರ್ಕಾರಕ್ಕೆ, 4,000 ರೂಪಾಯಿ ಕಿಸಾನ್ ಸಮ್ಮಾನ್ ಯೋಜನೆ ತಡೆದ ಕಾಂಗ್ರೆಸ್ ಸರ್ಕಾರಕ್ಕೆ, ಕಬ್ಬು ಬೆಳೆಗಾರರ ನೆರವಿಗೆ ಬರದ ಕಾಂಗ್ರೆಸ್ ಸರ್ಕಾರಕ್ಕೆ, ಈರುಳ್ಳಿ ಬೆಳೆದ ರೈತನ ನೆರವಿಗೆ ಬರದ ಕಾಂಗ್ರೆಸ್ ಸರ್ಕಾರಕ್ಕೆ, ಸೋಯಾಬೀನ್ ಬೆಳೆದ ರೈತನ ನೆರವಿಗೆ ಬರದ ಕಾಂಗ್ರೆಸ್ ಸರ್ಕಾರಕ್ಕೆ, ಕೋಲಾರದಲ್ಲಿ ಟೊಮೆಟೊ ಬೆಳೆದ ರೈತನ ನೆರವಿಗೆ ಬರದ ಕಾಂಗ್ರೆಸ್ ಸರ್ಕಾರಕ್ಕೆ